ನೋಡಿ, ಬೆಂಗಳೂರಿನಲ್ಲಿ ತನ್ನ ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಕಿಡ್ನಾಪ್ ಮಾಡಿದ ಈ ಪತಿರಾಯ. ಯಾಕಾಗಿ ಡೀಟೇಲ್ಸ್ ಬರ್ತಾ ಇದೆ. ಆಕೆ ಒಬ್ಬ ನಟಿಯೂ ಹೌದು. ಆಕೆಯನ್ನ ಕಿಡ್ನಾಪ್ ಮಾಡಿ ತನ್ನ ಮಗುವನ್ನ ಕೊಡುವಂತೆ ಪತಿರಾಯ ಬೇಡಿಕೆಯನ್ನ ಇಡ್ತಾರೆ. ಅಂದರೆ ಇಬ್ರು ಬೇರೆ ಬೇರೆ ಆಗಿದ್ರು ಏನೋ. ಸೊ ಅದಕ್ಕೋಸ್ಕರ ಮಗಳು ಪತ್ನಿಯ ಜೊತೆಲೇ ಇರ್ತಾಳೆ. ಅದಕ್ಕೆ ಪತಿ ಏನು ಮಾಡ್ತಾನೆ, ನನಗೆ ಕೊಟ್ಬಿಡು ಮಗು ಅಂತ ಬೇಡಿಕೆಯನ್ನಿಡೋದು. ಅದು ಹೆಂಗೆ, ನಟಿಯನ್ನ ಕಿಡ್ನಾಪ್ ಮಾಡಿ ಮೈಸೂರಲ್ಲಿ ಹಿಂಗೆ ಒಂದು ಶೂಟಿಂಗ್ ಇದೆ ಬನ್ನಿ ಅಂತ ಅಡ್ವಾನ್ಸ್ ಹಾಕಿಸ್ಬಿಟ್ಟು ಸ್ನೇಹಿತನ ಕಡೆಯಿಂದ ಹೇಳಿಸಿ ಆಕೆಯನ್ನು ಮೈಸೂರಿಗೆ ಕರೆಸಿ ಅಲ್ಲಿ ಕಿಡ್ನಾಪ್ ಮಾಡಿರೋದು. ಹರ್ಷವರ್ಧನ್ ಎಂಟರ್ಪ್ರೈಸಸ್ ಮಾಲೀಕ ಮತ್ತು ನಿರ್ಮಾಪಕ ಆತನಿಂದ ಕೃತ್ಯ ಆಗಿರೋದು. ಏನೋ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ತಾಯಿಯ ಜೊತೆಗೆ ಮಗಳಿದ್ಲು. ಇಬ್ಬರು ಬೇರೆ ಬೇರೆ ಆಗಿದ್ರು. ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಈ ಬೆನ್ನಲ್ಲೇ ಮನೆಯವರಿಗೆ ಪತ್ನಿಯನ್ನು ಒಪ್ಪಿಸಿದ್ದಾರೆ ನಿರ್ಮಾಪಕ. ಅಂದರೆ ಯಾವಾಗ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂತೋ ಆವಾಗ ಕೊಂಚ ಭಯ ಬಿದ್ದು ಹರ್ಷವರ್ಧನ್ ಆಕೆಯನ್ನು ಒಪ್ಪಿಸಿದ್ದಾರೆ. ವಾಪಸ್ ಮನೆಗೆ ಕಳಿಸಿದ್ದಾರೆ, ಬಿಟ್ಟು ಕಳಿಸಿದ್ದಾರೆ ಕಿಡ್ನಾಪ್ ಮಾಡಿ. ಲೈಫ್ ಟೋಟಲ್ ಗಾಲಿ. ಒನ್ ತಾಲಿ ನಿನ್ ಲುಕ್ಕು ನೋಡಿ ಬಿದ್ದೆ, ನಿನ್ ಕದರ್ ನೋಡಿ ಎದ್ದೆ, ನಿನ್ ಸ್ಟೆಪ್ಪು ಕಂಡು ದಿನ ರಾತ್ರಿ ಮರ್ತೋಯ್ತು ನಿದ್ದೆ. ನಾ ಹಂಗೆ ನಂಬ್ಲಿ ಹುಡುಗಿ, ಮೈ ಚಳಿ ಬಿಟ್ಟ ಹುಡುಗಿ, ಇವಳು ನಕ್ಕು ಬಿಟ್ರೆ ಸಾಕು ಮನಸ್ಸು ತುಕ್ಕಿಡಿತು ಕೊರಗಿ. ಅಂದವು ನಿನಗಿದೆ, ಆ ಅಂದವು ನಿನಗಿದೆ, ಆಸೆಯು ನನಗಿದೆ. ನಿನ್ನ ಜಾದು ಏನು ಕಾಣೆ, ನಾನೆಂಗೆ ಸೋತಿ ಜಾಣೆ. ಸಾಟಿ ಇಲ್ಲದ ಬಯಲು ನಿನ್ನದು ಮೊನಾಲಿಸಾ, ಮೊನಾಲಿಸಾ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಸುಚಿತ್ರಾ ಲೈವ್ನಲ್ಲಿ. ಸುಚಿತ್ರಾ, ಈ ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಯಾವ ಹಂತದಲ್ಲಿದೆ, ಹೇಗೆ ನಡೀತಾ ಇದೆ? ಶರತ್, ಏನು ನಿರ್ಮಾಪಕ ಹಾಗೆ ಉದ್ಯಮಿಯಾಗಿರುವಂತಹ ಹರ್ಷವರ್ಧನ್ ಹಾಗೆ ನಟಿಯಾಗಿರುವಂತಹ ಚೈತ್ರ 2023ರಲ್ಲಿ ಪ್ರೀತಿಸಿ ಮದುವೆ ಆಗ್ತಾರೆ. ನಿನ್ನಲ್ಲೇನೋ ಹೇಳಬೇಕು ಅನ್ನೋ ಒಂದು ಮೂವಿಯನ್ನ ಏನು ಮಾಡ್ತಿದ್ದಂತಹ ವೇಳೆಯಲ್ಲಿ ನಟಿ ಚೈತ್ರ ಹಾಗೆ ಹರ್ಷವರ್ಧನ್ಗೂ ಕೂಡ ಲವ್ ಆಗುತ್ತೆ. ಆನಂತರದಲ್ಲಿ ಇಬ್ಬರಿಗೂ ಮದ್ವೆ ಕೂಡ ಆಗತ್ತೆ. ಆನಂತರ 1 ವರ್ಷ ಸುಖವಾಗಿ ಜೀವನವನ್ನ ಮಾಡ್ತಾರೆ. ಅದಾದ್ಮೇಲೆ 1 ವರ್ಷ ಆದ್ಮೇಲೆ ಇಬ್ಬರಲ್ಲೂ ಕೂಡ ಒಂದಷ್ಟು ಮನಸ್ತಾಪ ಹಾಗೆ ಗೊಂದಲಗಳು ಉಂಟಾಗುವಂತದ್ದು. ಆನಂತರದಲ್ಲಿ ಇಬ್ಬರ ನಡುವೆ ಕೂಡ ಜಗಳಗಳು ಆಗ್ತಾನೆ ಇರ್ತವೆ. ಆನಂತರದಲ್ಲಿ ಹರ್ಷವರ್ಧನ್ಗೂ ಹಾಗೆ ಚೈತ್ರಗೂ ಕೂಡ ಏನು ಡಿವೋರ್ಸ್ ಆಗಿ ಬೇರೆ ಬೇರೆ ಇರ್ತಾರೆ. ಹಾಗೆ ಡಿವೋರ್ಸ್ಗೂ ಮುನ್ನ ಏನು ಯಾವುದೇ ರೀತಿಯಾಗಿ ಕಾನೂನು ರೀತಿಯಲ್ಲಿ ಡಿವೋರ್ಸ್ ಅನ್ನ ತೆಗೆದುಕೊಳ್ದಿರ ಬೇರೆ ಆಗಿದ್ದಾರೆ ಅನ್ನೋ ಕೂಡ ಮಾಹಿತಿ ಇರುವಂತದ್ದು. ಹಾಗೆ ಇಬ್ರು ಕೂಡ ಬೇರೆ ಬೇರೆ ಆದಂತಹ ಸಂದರ್ಭದಲ್ಲಿ ಮಗಳನ್ನ ಕೂಡ ತುಂಬಾನೇ ಹರ್ಷವರ್ಧನ್ ಇಷ್ಟಪಟ್ಟಿರ್ತಾರೆ. ಮಗಳು ನನ್ನ ಜೊತೆಗೆ ಇರಬೇಕು ಅಂತ ಹೇಳಿ ಆತನು ಕೂಡ ಅನ್ಕೊಂಡಿರ್ತಾನೆ. ಆ 1 ವರ್ಷದ ಮಗಳ ಜೊತೆಗೆ ಚೈತ್ರ ಬೆಂಗಳೂರಿನಲ್ಲಿರುವಂತಹ ಒಂದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಾರೆ. ಆನಂತರದಲ್ಲಿ ಚೈತ್ರನನ್ನ ಬಿಟ್ಟು ಇದ್ರೂ ಕೂಡ ಮಗಳನ್ನ ಬಿಟ್ಟಿರೋದಕ್ಕೆ ಹರ್ಷವರ್ಧನ್ಗೆ ಆಗಿರೋದಿಲ್ಲ.
ಇಲ್ಲ. ಇದೇ ಒಂದು ಕಾರಣಕ್ಕೆ ಮಗಳು ನನಗೆ ಬೇಕು, ಮಗಳು ನನ್ನ ಜೊತೆಯಲ್ಲಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೆಂಡತಿಯಾಗಿರುವಂತಹ ಚೈತ್ರಾಳನ್ನ ಕಿಡ್ನಾಪ್ ಮಾಡ್ತಾನೆ ಹರ್ಷವರ್ಧನ್. ಈ ಒಂದು ಕಿಡ್ನಾಪ್ ಮಾಡುವಂತಹ ವೇಳೆಯಲ್ಲಿ ಏನು ಡೈರೆಕ್ಟ್ ಆಗಿ ಆಕೆಯನ್ನ ಯಾವ ರೀತಿಯಾಗಿ ಕೇಳಬೇಕು ಮಗಳನ್ನ ಅನ್ನೋ ಒಂದು ಸಂದರ್ಭದಲ್ಲಿ ಆತನಿಗೆ ಕೌಶಿಕ್ ಅನ್ನೋ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ಕೂಡ ಸಿನಿಮಾಗಳಲ್ಲಿ ಒಂದಷ್ಟು ಏನು ಡೈರೆಕ್ಟರ್ ಆಗಿ ಕೂಡ ಕೆಲಸವನ್ನ ಮಾಡಿರ್ತಾನೆ. ಜೊತೆಗೆ ಕೌಶಿಕ್ಗೆ ಒಂದು ಫೋನ್ ಅನ್ನ ಮಾಡಿಸಿ ಏನು ಚೈತ್ರಾಗೆ ಒಂದು ಕರೆಯನ್ನ ಮಾಡಿ ಹೇಳು, ನೀನು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಹೇಳಿ ಹರ್ಷವರ್ಧನ್ನೇ ಕೌಶಿಕ್ ಮೂಲಕ 20,000 ಹಣವನ್ನ ಚೈತ್ರಾಳಿಗೆ ಹಾಕಿಸಿರ್ತಾನೆ. ಆ ನಂತರದಲ್ಲಿ ಸಿನಿಮಾ ಬಗ್ಗೆ ಒಂದಷ್ಟು ಮಾತುಕತೆಯನ್ನ ಮಾಡಬೇಕು ಅಂತ ಹೇಳಿ ಮೈಸೂರು ರಸ್ತೆಗೆ ಕರೆಸ್ಕೊಳ್ತಾನೆ. ಅಲ್ಲಿ ಮೀಟ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಚೈತ್ರಾಳನ್ನ ಹರ್ಷವರ್ಧನ್ ಹಾಗೆ ಕೌಶಿಕ್ ಇಬ್ರು ಕೂಡ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಏನು ಈ ಬಗ್ಗೆ ತನ್ನ ಅತ್ತೆಗೆ ಹಾಗೆ ಚೈತ್ರ ಸಹೋದರಿಗೂ ಕೂಡ ತಿಳಿಸ್ತಾನೆ. ನಿಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದೀವಿ, ನನ್ನ ಮಗಳನ್ನ ವಾಪಸ್ ನನ್ನ ಮನೆಗೆ ಕರೆದುಕೊಂಡು ಬಂದ್ರೆ ಮಾತ್ರ ನಾನು ಚೈತ್ರಾಳನ್ನ ಬಿಡ್ತೀನಿ ಅಂತ ಹೇಳ್ತಾನೆ. ಈ ಬಗ್ಗೆ ಏನು ಚೈತ್ರ ಸಹೋದರಿಯಾಗಿರುವಂತಹ ಲೀಲಾ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೂಡ ದಾಖಲು ಮಾಡ್ತಾಳೆ. ಸದ್ಯ ಈ ಒಂದು ದೂರನ್ನ ದಾಖಲು ಮಾಡಿಕೊಂಡಿದ್ದಂತಹ ಪೊಲೀಸರು ಈ ಒಂದು ತನಿಖೆಯನ್ನ ಆರಂಭಿಸ್ತಾರೆ. ಆನಂತರದಲ್ಲಿ ಚೈತ್ರ ಹಾಗೆ ಹರ್ಷವರ್ಧನ್ ಇಬ್ರು ಕೂಡ ಒಂದ್ ರೀತಿಯಲ್ಲಿ ಮಾತುಕತೆಯ ಮೂಲಕ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿ ಏನು ಹೇಳಿ ಹೊರಟಿರುವಂತದ್ದು. ಸದ್ಯ ನಂತರದಲ್ಲಿ ಪೊಲೀಸರು ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಹರ್ಷವರ್ಧನ್ ಹಾಗೆ ಚೈತ್ರ ಇಬ್ರು ಕೂಡ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಶರತ್. ಓಕೆ, ಥ್ಯಾಂಕ್ ಯು ಸುಚಿತ್ರಾ ಡೀಟೇಲ್ಸ್ಗಾಗಿ.